ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ತಿಂಡಿ ತಿಂತಾವೆ 10 ಗಂಟೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಮ್ಮಿ ಹೆಂಗೆ ಗೊತ್ತಿದ್ದಿಲ್ಲ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗಳ ಇಂಟ್ರೊಡಕ್ಷನ್ ಕೊಡ್ತಾಳ ನನ್ನ ಬದಲು. ಪಾಪ ನೈಟೆಲ್ಲ ಹುಷಾರಿಲ್ಲ ಅವಳಿಗೆ. ಹಾಯ್ ಮಾಡು ಬಂಗಾರು. ಹಾಯ್ ಗೈಸ್. ನೈಟು ನನಗೆ ಫುಲ್ ವಾಮಿಟ್ ಆಗೋಯ್ತು ಗೈಸ್. ಅದಕ್ಕೆ ಇವತ್ತು ಸ್ಕೂಲ್ಗೆ ಚಕ್ಕರ್ ಹಾಕ್ಬಿಟ್ಟಿನಿ ಗೈಸ್. ಮಾಡಲಿರೋ ಅದನ್ನು ಖುಷಿ ಅನ್ನೋ ನಿಂಗೆ ರಜಾ ಮಜಾ ಮಾಡಿಬಿಡೋ ಅಂತ ತಾನೇ. ನೈಟ್ ಯಾಕೋ ಸ್ವಲ್ಪ ಅವಳಿಗೆ ವಾಮಿಟ್ ಆಗೋಯ್ತು. ಅದಕ್ಕೆ ಇವತ್ತು ಹೋಗ್ಬಿಟ್ಟು ರೆಸ್ಟ್ ಮಾಡೋ. ಅದೇ ನೈಟ್ ನನಗೂ ನಿದ್ದೆ ಮಾಡೋಕ್ಬಿಟ್ಟಿಲ್ಲ, ಅವಳು ಮಲಗಿಲ್ಲ. ನೈಟ್ 3 ಗಂಟೆ ಗಂಟ ಇಬ್ರಿಗೂ ನಿದ್ದೆ ಇಲ್ಲ, ಜಾಗರಣೆ. ಇವಾಗ ತಿಂಡಿ ತಿಂತವನಿ. ಇವರು ಮೇಡಮು ತಿಂಡಿ ತಿಂದಿಲ್ಲ, ಹಂಗೆ ಸುಮ್ಮನೆ ಕೂತವ್ರೆ. ಅಲ್ಕಂದ ನಿಂಗೆ ಕೂತ್ಕೂರು ತಿಂದಿದ್ದರಿಂದ ಹುಷಾರು ಬಂದಿರೋದು ನಿಂಗೆ. ಇಲ್ಲಿ ಮಾತಾಡು. ಇಲ್ಲಿ ಬೇಡ, ಇಲ್ಲಿ ಮಾತಾಡ್ಬೇಡ. ಲಾರಿ ಪೇಪಿ ಎಲ್ಲ ಮೆತ್ಬೇಡ. ಅದ್ರಲ್ಲಿ ಬೇರೆ ಹುಷಾರಿದ್ರೆ ಲಾರಿ ಪೇಪಿ ನೆಕ್ ತೊಗೊಂಡು ಒಂದು ಇಸ್ಕೊಂಡು 1 ಗಂಟೆಯಿಂದ ಒಂದೇ ಚೀಪತ್ ಕೂತಲ್ಲ. ಮಾಡು. ಮೇಲೆ ಕಾಣಲ್ಲ ಕಣೆ ಅವ್ರಿಗೆ ನೀನು. ಅಲ್ಲಿ ಕಾಣ್ತಿಲ್ಲ ನೀನು. ಮೇಲ್ಕೋಸಿ ಬಾ ಮಗಳೇ. ಏನೋ ಹಾಯ್ ಫ್ರೆಂಡ್ಸ್. ಎಲ್ಲರೂ ತಿಂಡಿ ತಿಂದ್ರೆ? ನಾನು ಇನ್ನೂ ತಿಂದಿಲ್ಲ. ಕುತ್ಕೊಂಡು ನೋಡ್ತಾವನಿ. ತಿಂಡಿ ಶಾಗ್ ಹೋಗ್ಬಿಟ್ಟು ಸರಿ. ನಾನು ಟೀ ಕುಡ್ಕೋದಂಗೆ ಬಿಡು. ಮತ್ತೆ ಯಾರು ಇತ್ತು. ಪಾಪನ ಮಲಗಿಸ್ಬಿಟ್ಟು ಅಂಗಡಿಗೆ ಬಂದೆ. ಇವತ್ತು ನಮ್ಮ ಲತಾ ಊರಿಗೆ ಹೋಗ್ತಾಳೆ ಅಂತೆ. ಅವ್ರ ಹಸ್ಬೆಂಡ್ ಬರ್ತಾರೆ ಈಗ. ಸರಿ, ಅವಳು ಎದ್ದ ತನಕ ಅಂಗಡಿಗೆ ಬಂದು ಒಂದು 1 hour 2 hour ಲೈವ್ ಮಾಡೋಣ ಅಂತ ಬಂದೆ. ಲೈವ್ ಕಂಟಿನ್ಯೂ ಮಾಡಿದೆ. ಅದು ಒಂದು ಸತಿ ವಾಯ್ಸ್ ಬತ್ತಿಲ್ಲ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್. ಇವತ್ತು ನೆಟ್ವರ್ಕ್ ಎಲ್ಲ ಸತ್ತೋಗೋದೆ ನನಗೆ ಕೊಡಲಿ. ಮತ್ತು ಎಲ್ರಿಗೂ ಸ್ವಲ್ಪ ಜಿಯೋ ನೆಟ್ವರ್ಕ್ ಪ್ರಾಬ್ಲಮ್ ಅಂತೆ. ಮತ್ತು ಅಂಗಡಿಯಿಂದ ಅವರು ಬಂದಮೇಲೆ ಹೋಗ್ಬೇಕಾದ್ರೆ ಜಾಯ್ನ್ ಆಗೋಣ ಅಂದ್ಬಿಟ್ಟು ಅಂಗಡಿ ಬಂದೆ. ಈಗ ಜಸ್ಟು ನೆಟ್ವರ್ಕ್ ಬರೀ ಇಲ್ಲ. ಲೈವಲ್ಲಿ ಬಂದು ಹೋಗ್ತಾಯಿದ್ದೀನಿ. ನೀವು ಲೈವು ಮತ್ತು ವೀಡಿಯೋ ಎರಡೂ ಒಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬರೀ ಲೈವೇ ಮಾಡೋದು ಅಥವಾ ಬರೀ ವೀಡಿಯೋನ ಮಾಡೋದು ನಮ್ಮದು ಚಾನಲ್ಲು ಗ್ರೋ ಆಗೋಲ್ಲ ಗೈಸ್. ಓಕೆನಾ? 2 ಮೇಂಟೈನ್ ಮಾಡಿ. ಮತ್ತು ನಮ್ಮೂರಲ್ಲಿ ಇನ್ನೇನು ಜಾತ್ರೆ ಸಂಭ್ರಮ ಶುರು ಆಗುತ್ತೆ. ಅದರಿಂದ ಡ್ರೈನೆಲ್ಲ ಕ್ಲೀನ್ ಮಾಡ್ತಾವ್ರೆ ಇವತ್ತಿಂದ. ಇನ್ನು ಅದಕ್ಕೆ ವೀಡಿಯೋನೂ ಮಾಡೋಣ ಅಂದ್ಬಿಟ್ಟು ಇಲ್ಲಿ ವೀಡಿಯೋ ಮಾಡ್ತಾನೆ. ಲೈವ್ ಮಾಡೋಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿಬಿಟ್ಟಿದ್ದೆ. ಏನು ಮಾಡೋದು ಗೊತ್ತಾಯ್ತಿಲ್ಲ. ಇನ್ನು ಮನೆ ಕೆಲಸ ಎಲ್ಲ ಮಾಡಬೇಕು. ನಾಳೆ ಬೇರೆ ಪಂಚಮಿ. ಹಾಯ್ ಫ್ರೆಂಡ್ಸ್, ಎಲ್ರದ್ದು ಊಟ ಆಯಿತಾ? ನಾನು ಅಂಗಡಿಯಿಂದ ಬಂದು ಲೈವ್ನ ಇವಾಗ 3:15 ಎಂಡ್ ಮಾಡಿದೆ. ಊಟ ಮಾಡ್ಕೊಂಡು ನಾಳೆ ಇದ್ದಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಂತ ನಮ್ಮಮ್ಮ ಇಲ್ಲೆಲ್ಲ ಮೂಟೆಗಳೆಲ್ಲ ಸರಗಿಸ್ತವ್ರೆ. ಕ್ಲೀನ್ ಮಾಡಿ ಮನೆಯೆಲ್ಲ ಒಂದು ಕಡೆಯಿಂದ ತೊಳ್ಕೊಬರ್ಬೇಕು. ನಾವು ಅವತ್ತು ಷಷ್ಠಿ ಮಾಡಲಿಲ್ಲ, ಅದರಿಂದ ಪಂಚಮಿ ಮಾಡಬೇಕು. ಇನ್ನು ಜಾತ್ರೆ ಹತ್ತಿರದಲ್ಲಿ ಡೀಪ್ ಕ್ಲೀನ್ ಮಾಡ್ತೀವಿ. ಇವಾಗಲೂ ಕ್ಲೀನೇ ಮಾಡಬೇಕು. ಮಾಮೂಲಿ ತೊಳೆದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ತನಕ. ಯಾಕಂದ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ತೊಳೆಯೋ ಗಂಟ ಲೇಟ್ ಆಗಿಬಿಡುತ್ತೆ. ನಾಳೆ ನೀರು ಬಿಡ್ತಾನೆ. ಅದಕ್ಕೆ ಇವತ್ತು ನೀರು ಇರಲಿ ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ತೊಳಿಬೇಕು. ಇವತ್ತು ಲತಾ ಹೋದ್ಲು, ನನ್ನ ತಂಗಿ ಊರಿಗೆ ಹೋದ್ಲು. ಅವ್ರ ಹಸ್ಬೆಂಡ್ ಬಂದಿದ್ರು ಮಧ್ಯಾಹ್ನ. ಆಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಲೈವ್ ಮಾಡ್ತಿದ್ದೆ. ಇನ್ನು ಕಟ್ ಮಾಡಬೇಕಾಯ್ತೆ ಫೋನ್ ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ. ಲೈವಲ್ಲಿದ್ನಲ್ಲ, ಹಾಗೆ ಅವ್ರನ್ನ ಕಳಿಸ್ಬಿಟ್ಟು ಹೋದ್ಲು. ಜಾತ್ರೆ ಹತ್ರ ದಿನ ಬರ್ತಾಳೆ. ಹೋಗಿದ್ದು ಅಮ್ಮ ಊಟ ಮಾಡ್ರೆ ಪಾತ್ರೆ ತೊಳಿತಾರೆ. ನಿದ್ದೆ ಬೇರೆ ಬರ್ತದೆ. ಇವಾಗ ಬೇರೆ ಕರೆಂಟು ಸಡನ್. ಇವಾಗ ಚಾರ್ಜ್ ಇಲ್ಲ, ಒಂದು 4% ಐತೆ. ಅದಕ್ಕೆ ಸ್ವಿಚ್ ಆಫ್ ಆಗ್ಬಿಟ್ಟು ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದಿ. ಕರೆಂಟು 4 ಗಂಟೆ 5 ಗಂಟೆ ಬರುತ್ತೆ. ಚಾರ್ಜ್ ಹಾಕಬೇಕು. ಇದು ವೀಡಿಯೋ ಎಡಿಟ್ ಮಾಡಬೇಕು, ಮತ್ತು ಅಪ್ಲೋಡ್ ಮಾಡಬೇಕು. ನಾಳೆ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದ್ರದ್ದು ಪೂಜೆ ಎಲ್ಲ ಹೆಂಗೆ ಮಾಡ್ತೀವಿ ನೋಡಿ. ಪಂಚಮಿ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೆ, ಅಲ್ಲಿಗೆ ಹೋಗಬೇಕು. ನಾವು ಹೋಯ್ತು ಹೊಂಟೆ ಹೋಯ್ತು ಗಂಟೆ ಹೊಂಟೈತೆ ಪಾತ್ರೆ ಎತ್ಕೊಂಡು ನೋಡೋಕೆ. ಅವ್ರು ಕ್ಯಾಮ್ರದಲ್ಲೇ ಬೀಳಲ್ಲ. ನಾನು ಕ್ಯಾಪ್ಚರ್ ಮಾಡಬೇಕು ಅಂತ ಕ್ಯಾಪ್ಚರ್ ಮಾಡ್ತೀನಿ. ನಮ್ಮ ಮಮ್ಮಿ ಸಿಗೋದೇ ಇಲ್ಲ. ನಮ್ದು ಇವತ್ತು ಮನೆ ತೊಳೆಯೋಕೆ ಪ್ರೋಗ್ರಾಮ್ ಇತ್ತು. ಪಾಪ ಕ್ಯಾನ್ಸಲ್ ಮಾಡಿ ನಮ್ಮ ಮಮ್ಮಿ ಒಬ್ಬರಿಗೆ ಮನೆ ತೊಳೆಯೋಕೆ ಒಬ್ಬರು ಬಂದ್ಬಿಟ್ಟಿನಿ. ತೊಳೆಯೋಕೆ ರೆಡಿ ಮಾಡ್ತಾಯಿತ್ತು. ನಮ್ಮ ಮನೆಯವರು ಅಂಗಡಿಗೆ ಬಾ ಒಂದು 5 ನಿಮಿಷ ಅಂತಂದ್ರೆ ಮತ್ತೆ ಬರೀ ತುಂಬಕೊಂಡ ನಮ್ಮ ಮಗನ ಗಿಫ್ಟ್ ಹೊಡುತ್ತೆ. ಪೇಂಟ್ ಮಾಡೋದಂಬಿಟ್ಟು ಹೊಡಿತು. ನೀವು ಯಾವ್ದು ಅದು ಮನೆಗೆ ಎತ್ಕೊಂಡು ಮಡಿಕೊಂಡ ಪೇಂಟ್ ಮಾಡೋದನ್ನ ಆಯ್ತು ಮಾಡ್ಬಿಟ್ಟು ಹೋಗಿ. ಸರಿ ತಾತ ಅದ ನೋಡು ಮನೇಲಿ ಕೈ ತೊಳಿಸೋ ಅಜ್ಜಿಕಲ್ಲ. ಅಯ್ಯೋ, ಮನೆ ತೊಳಿಬೇಕಾಗಿತ್ತು. ನಾಳೆ ನಾವು ಪಂಚಮಿ ಮಾಡೋದ್ರಿಂದ ಕ್ಲೀನಿಂಗ್ ಇತ್ತು. ಅಂಗಡಿ ಬಂದು ಮಾಡೋಕ್ಕಾಗಿಲ್ಲ. ಅಲ್ಲಿ ಮೇಲೆ ಏರ್ ಬಲೂನ್ ನೋಡಿದ್ನಲ್ಲ, ಅದನ್ನು ನೋಡ್ತಾ ನಿಂತಿರಿ. ಎಲ್ಲ ಹೊಸ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಸರಿ ಏರ್ ಬಲೂನ್ ಎಲ್ಲ ಹಾಕವ್ರೆ.
ಬಾ ಬಾಯ್ಲಿ. ಇದೆಲ್ಲ ನಮ್ಮ ಅಂಗಡಿ ಹೊರಗಡೆ ಕಸ ಎಲ್ಲ ಡ್ರೈನು ಕ್ಲೀನ್ ಮಾಡಿಬಿಟ್ಟಾರ. ಹಬ್ಬದ ಜಾತ್ರೆದು ಅನೌನ್ಸ್ಮೆಂಟ್ ಮಾಡೋರು 20,000 ಅಂತ. ಅಲ್ಲಿ ಮಲೆ ಮಹದೇಶ್ವರ ಜಾತ್ರೆ ಮಹೋತ್ಸವ ಅಂದ್ಬಿಟ್ಟು ಬರ್ಸಿ ಏರ್ ಬಲೂನ್ ಕಟ್ಟವ್ರೆ. ಎಷ್ಟು ಸುಮಾರು ಅಲ್ಲಿ ಚೌಡಿಯಿಂದ ಸುಮಾರು ಐಟಲ್ ಕಟ್ಟವ್ರೆ ಮೇಲ್ಗಡೆ. ಅದೆಲ್ಲ ಡ್ರೈನ್ ನೋಡಿ, ಅಲ್ಲೆಲ್ಲ ಊರು ಫುಲ್ಲೆಲ್ಲ ನಮ್ಮ ಊರು ಎಲ್ಲೆಲ್ಲಿದ್ದೆ ಸುತ್ತ ಎಲ್ಲ ಕಡೆನೂ ನೀಟಾಗಿ ಕ್ಲೀನ್ ಮಾಡಿರ್ತಾರೆ. ಒಂದು ವಾರ ಬಿಟ್ಟು ಮತ್ತೆ ಕಸ ಡ್ರೈ ಆದಮೇಲೆ ಕಸ ಎಲ್ಲ ತಗೊಂಡೋಗಿ ಕ್ಲೀನ್ ಮಾಡಿರ್ತಾರೆ. ಇದೇ ಫಸ್ಟ್ ಟೈಮು, ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಆ ಥರ ಮಾಡವ್ರೆ. ಅಷ್ಟು ಮನೆಗೆ ಬಂದೆ ಫ್ರೆಂಡ್ಸ್ ಅಂಗಡಿಯಿಂದ. ನಮ್ಮಮ್ಮ ತೊಳೆಯಕ್ಕೆಲ್ಲ ಇಟ್ಬಿಟ್ಟದೆ ಇಲ್ಲಿ ಮುಗಿಸ್ಕೊಳ್ಳೋ ಅಷ್ಟು ಮನೆ ತೊಳೆತ್ಲೆ ಮೆತ್ತಿ ಎಸ್ಕೇಪ್ ಆಗ್ಬಿಡುತ್ತೆ ಅಂತ. ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದ್ದಾರೆ ಫ್ರೆಂಡ್ಸ್. ಅಷ್ಟೇಂದು ಹಾಗಲಕಾಯಿ ತಗೋಬ ಅದೇನೋ ಹುಳಿ ಹಾಗಲಕಾಯಿ ಮಾಡ್ತೀನಿ ಅಂತ ಅಂತಿದ್ದ. ಅಷ್ಟೇಂದು ತರಕಾರಿ ಅವರು ಹಾಗಲಕಾಯಿ ಅಂದ್ಬಿಟ್ಟು ಮಿಕ್ಕ ತರಕಾರಿ ಎಲ್ಲ ತಗೊಬರ್ತಿದ್ರು. ಹಾಗಲಕಾಯಿನ ತರ್ತಿದ್ರು. ಇವತ್ತು ತಗೊಬಂದರೆ ಬಟ್ ಅವಳೇ ಇಲ್ಲ, ಊರಿಗೆ ಕೊಟ್ಟಲು. ಜಸ್ಟು ನಮ್ಮ ಆಶನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕನ ಜೊತೆ. ತರಕಾರಿ ಅಂತ ಕೂಗ್ದ ತಕ್ಷಣ ಎದ್ನ ಬಿದ್ನ ಅಂತ ಓಡಿ ತರಕಾರಿ ತಗೊಂಡು ಬಂದೆ. ಅರ್ಧ kg ಹಾಗಲಕಾಯಿ 30 ರೂಪಾಯಿ ಅಂತ ಕೊಟ್ಬಿಟ್ಟು, ಸೌತೆಕಾಯಿ ನನ್ನ ಫೇವ್ರೇಟ್, 10 ರೂಪಾಯಿ ಚೇಂಜ್ ಇತ್ತು. ಅದಕ್ಕೆ ಸೌತೆಕಾಯಿ ಕೊಡಿ ಅಂತಂದೆ. ಹಂಗೆ ಸುಮ್ಮನೆ ಉಪ್ಪು ಖಾರ ಕಟ್ ಮಾಡ್ಕೊಂಡು ತಿನ್ನೋಕೆ ಇಷ್ಟ. ನೀನು ಸಾಂಬಾರಿಗೆ ಯೂಸ್ ಮಾಡಲ್ಲ, ಶೀತ ಆಗ್ಬಿಡುತ್ತೆ. ನಮ್ಮಲ್ಲಿ ಇದನ್ನು ತಿನ್ನೋಕೆ ಬಿಡೋಲ್ಲ. ಈ ಕೋಳಿ ತಿನ್ನೋ ನೆಗಡಿ ಆಗಲಿ ಅಂದ್ಕೊಂಡು ಬೈತಾರೆ. ಆದರೆ ಹಂಗೆ ಒಂದು ಕಟ್ ಮಾಡ್ತಾನೆ ಒಂದು ಫುಲ್ಲು ಹಂಗೆ ತಿಂದುಬಿಡೋದು. ಪಾಪ ನಮ್ಮ ಮನೆ ತೊಳಿತದೆ. ಬನ್ನಿ ಬೇಗ ತೊಳ್ಬಿಟ್ಟು, ಈಗ 6 ಗಂಟೆ ಆಗ್ಬಿಡ್ತು ಟೈಮು. ತೊಳೆದ್ಬಿಟ್ಟು ಮುಖ ತೊಳ್ಕೊಂಡು ಸ್ವಲ್ಪ ಟೀ ಕಾಫಿ ಕುಡಿಬೇಕು. ನೀರು ತುಂಬ್ಕೊಳ್ಳೆ. ಅದೊಂದು ಪ್ರಾಬ್ಲಮ್ ಫ್ರೆಂಡ್, ಇದೊಂದು ಪ್ರಾಬ್ಲಮ್ ನಮ್ಮ ಮನೇಲಿ. ಮನೆ ತೊಳೆತು ಅಂತಂದರೆ ಮಂಚ ಎಳೆದ್ಬಿಟ್ಟು ಸೈಡ್ಗೆ ಅಲ್ಲಿ ಸಂದಿಲಿ ಹೋಗಿ ನೀರು ನಿಂತ್ಕತ್ತೆ ಅಲ್ಲಿ ತುಂಬಬೇಕು. ಅದೊಂದು ಮೇಯ್ನ್ ಪ್ರಾಬ್ಲಮ್ಮು ಮನೆ ತೊಳೆಯೋದು. ಬಚ್ಚಲಿಲ್ಲ, ಬಚ್ಚಲು ಬಿಟ್ಟಿಲ್ಲ, ಬಚ್ಚಲು ಬಿಡಿಸ್ಬೇಕಾಗುತ್ತೆ. ಅದೊಂದು ಬೇಜಾರಿನ ಸಂಗತಿ. ನೀರು ತುಂಬಿ ಫುಲ್ ಎಲ್ಲ ನೀಟಾಗಿ ಒರೆಸಿ ಫ್ಯಾನ್ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಆರಲಿ ಅಂತಂತ. ಮಮ್ಮಿ ಅಲೋ ಬುಲ್ಬುಲ್, ಏನು ನಮ್ಮ ತಾಡು ಹೊರಗಡೆ ಇವಾಗ ನೀರು ಹಾಕೋದು, ಇವಾಗ ತೊಳಿತವ್ರ. ಎಲ್ಲಿಗೆ ಕಂದ ಆ ಕಡೆ ಸಂದಿಲೆಲ್ಲ ಅಲ್ಲೆಲ್ಲ ಸರೋಗಿಸಿ ಇವಾಗ ನೀರು ಸುರಿದಿವಿ, ಇಲ್ಲಿ ತೊಳಿಬೇಕು. ಬಾಕಂದ್ರೆ ಜಾರತ್ತ ಬಿದ್ದುಬಿಟ್ಟೆ ಮುದು. ಟೈಮ್ ಆಲ್ರೆಡಿ 6:30 ಆಯಿತು. ಇನ್ನೂ ಟೀನೂ ಕುಡ್ದಿಲ್ಲ, ಮುಖನೂ ತೊಳೆದಿಲ್ಲ. ಜಸ್ಟು ಮನೆಯೆಲ್ಲ ತೊಳೆದ್ಬಿಟ್ಟು ಮುಖ ತೊಳ್ಕೊಂಡ್ಬಂದು ಟೀ ಇಟ್ಟಿದ್ದೀನಿ. ಹಾಗಲಕಾಯಿ ಹುಳಿ ನಾನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಹಾಗಲಕಾಯೆಲ್ಲ ಫುಲ್ಲು ಸ್ಲೈಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಫುಲ್ ಚಿಕ್ಕದಾಗಿ, ಫುಲ್ಲು ಹೆಂಗೆ ಅಂದರೆ ಫುಲ್ಲು ಲೇಸಾಗಿ, ಫುಲ್ ಇಲ್ಲಿ ಕ್ಯಾಪ್ಚರ್ ಆಯ್ತಾ ಇಲ್ವೇನೋ, ಫುಲ್ಲು ಲೇಸಾಗಿ ದೊಡ್ಡ 2 ಹಾಗಲಕಾಯಿ ಕಟ್ ಮಾಡಿ ಹಿಂಗೆ ಇಟ್ಟಿದ್ದೀನಿ. ನೋಡೋಣ ಹೆಂಗೆ ಮಾಡ್ತೀನಿ, ಹೆಂಗೆ ಟೇಸ್ಟ್ ಹೆಂಗೆ ಬರುತ್ತೆ ಹೇಳ ನೋಡ್ತೀನಿ. ಓಕೆನಾ? ಒಂದು ನಿಂಬೆಹಣ್ಣು ಸೈಜು ಹುಣಸೆ ಹಣ್ಣು ನೆನೆಸಿದ್ದೀನಿ. ಫಸ್ಟು ಹಾಗಲಕಾಯಿನ ಫ್ರೈ ಮಾಡೋಕೆ ಇಟ್ಬಿಡಬೇಕಂತಾರೆ. ಅದು ಮಿನಿಮಮ್ ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂತಂದರೆ ಮತ್ತೆ ನೆಕ್ಸ್ಟ್ ಬೇಯಿಸೋ ನೆಸೆಸಿಟಿ ಇರೋಲ್ಲ. ಬೇಯಿಸ್ಬೇಕಾದ್ರೆ ನಾವು ಒಟ್ಟಿಗೆ ಫ್ರೈ ಮಾಡ್ಕೊಬಿಡೋಣ ಲೋ ಫ್ಲೇಮಲ್ಲಿ. ಟೀ ಕುಡಿಯೋ ತನಕ ಇರ್ಪಾಡಿಗೆ ಫ್ರೈ ಆಯ್ತಿರುತ್ತೆ. ಅಲ್ಲಿ ಬಾಣಲಿ ಎಣ್ಣೆ ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಾಗಲಕಾಯಿನೆಲ್ಲ ಅಲ್ಲಿ ಹಾಕಿದ್ದೀನಿ. ಫ್ರೈ ಆಯ್ತಾ ಇರಲಿ, ಟೀ ಕುಡಿಯೋ ತನಕ ನೀಟಾಗಿ ಫ್ರೈ ಆಗಲಿ, ಆರಾಮಾಗಿ ನಿಧಾನಕ್ಕೆ ಅದ್ರ ಪಾಡಿಗೆ ಬಿಟ್ಬಿಡು. ಸೇಮ್ ಅವತ್ತು ಹುಳಿಗೊಜ್ಜು ಅಂತ ಒಂದು ರೆಸಿಪಿ ಹಾಕಿದ್ದೀನಿ, ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ. ಸೇಮ್ ಟು ಸೇಮ್ ಅದೇ ಪ್ರೊಸೀಜರ್ಲಿ ಹುಳಿಗೊಜ್ಜನ್ನ ಮಾಡಿಬಿಟ್ಟು ಲಾಸ್ಟಲ್ಲಿ ಫ್ರೈ ಮಾಡಿರೋ ಹಾಗಲಕಾಯಿನ ಅಲ್ಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋದು ಅಷ್ಟೇ. ಅದನ್ನು ಅನ್ನಕ್ಕೆ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದು. ಏನ್ಬೋದು ಬನ್ನಿ, ನಿಮ್ಮ ತಾತಗೂ ಸರಿಯಾದ ಸಾಧನೆ ಕಡೆ ಸುಮ್ಮನೆ ಚಾಕ್ಲೇಟ್ ತಿನ್ನು, ಊಟ ಮಾಡ್ಬಿಟ್ಟೆ ತಿನ್ನ. ಅಡುಗೆ ಮಾಡ್ತೀನಿ, ಊಟ ಮಾಡೋ ಕಡೆ ಎಲ್ಲಿತ್ತು ಇದು ತಗೋತೀನಿ ಸರ್. ಹೆಂಗೆ ಹಾಕ್ಬಿಟ್ಟು ಸ್ಟ್ಯಾಂಡಿಗೆ ಹಾಕ್ಬಿಟ್ಟಿನಿ ಫೋನ್. ಅಮ್ಮ ಪೀಟಿ ಅಮ್ಮ ತಾತ ಬಂದ ಟೀ ಕುಡಿಯೋಕೆ ಬಂದಿಲ್ವಾ? ಮಧ್ಯಾಹ್ನದಲ್ಲಿ ನಮ್ಮ ಲತಾ ಹೋಯ್ತಿದ್ಲಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಅನ್ನ ಸಾಂಬಾರೆಲ್ಲ ಜಾಸ್ತಿ ಮಾಡಿಬಿಟ್ಟು ಉಳ್ಕೊಂಡು ಸ್ವಲ್ಪ ರೈಸು ಸಾಂಬಾರೆಲ್ಲ ಮಸೊಪ್ಪು ಸಾಂಬಾರು ಅದನ್ನು ಬಿಸಿ ಮಾಡಿ ಆ ಸಾಂಬಾರು ನಮ್ಮ ಮನೆಯವ್ರಿಗೆ. ಯಾಕಂದರೆ ಅದು ಹಾಗಲಕಾಯಿಗೆಲ್ಲ ತಿನ್ನೋಲ್ಲ. ಅಡಿಲು ಒಂದು ಚೆನ್ನಾಗಿ ಬೆಂದಿದ್ದು ಈ ಥರ ಹಿಂಗೆ ರೆಡ್ ಆಗಬೇಕು, ಫುಲ್ಲು ಕಪ್ಪಗೆ 6 ಈ ಥರ. ಇನ್ನೂ ಬೆಂದಿಲ್ಲ. ಅಡಿಲು ಒಂದು ಈ ಥರ
ಗೋಲ್ಡ್ ಕಲರ್ ರೆಡ್ ಕಲರ್ ಇದೆ ನೆನಪು ಇಷ್ಟು ಈ ಕಲರ್ ಇಷ್ಟು ಬರೋ ತನಕ ಫ್ರೈ ಮಾಡಬೇಕು ಅದನ್ನು ಕಮ್ಮಿ ಹಾಕಿ ಇಟ್ಟಿದ್ದೀನಿ ಬೇಯ್ತಾ ಇರಲಿ. ಇವಾಗ ಮುದ್ದೆ ಮಾಡಲು ಇವತ್ತು ರೈಸ್ ಜಾಸ್ತಿ ಆಗೋಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿ ಅನ್ನ ಮಾಡ್ಕೊತಾನೆ ಅಷ್ಟೇ. ಓಕೆನಾ? ಆಗಲೇ ಹಾಗಲಕಾಯಿ ಕಟ್ ಮಾಡ್ಬೇಕಾದ್ರೆ ಕೈ ಸ್ವಲ್ಪ ಕಟ್ಟೋಗೋಯ್ತು, ಅದು ಹೊಡಿತಾ ಇದೆ, ಅದನ್ನು ನೋಡ್ಬೇಕು ಅವನೇ ಅಷ್ಟೇ. ಅವ್ನು ಗಾಡಿ ಹೇಳ್ತಾನೆ, ದರ್ಗನ್ ಕುರಿ ಮುಡ್ದಂಗೆ ಹಂಗೆ ನೀನು ಒಂಚೂರು ಸೂಕ್ಷ್ಮ ಏನಾದರೂ ತಡ್ಕೊಳ್ಳಲ್ಲ, ಎಲ್ಲಕ್ಕೂ ಹೊಳಿ ಇದು ಮಾಡ್ತೀಯ ಅಂತ ಅನ್ಕೊಂಡು ಬೈತಾರೆ ಅಷ್ಟೇ. ಇಲ್ಲಿ ಹಾಗಲಕಾಯಿ ಈ ಥರ ಫ್ರೈ ಆಗಿ ನಾನು ಹಾಕಿದ ಎಷ್ಟು ಅದು ಎಲ್ಲ ಫ್ರೈ ಆಗಿ ಚೆನ್ನಾಗಿ ಸುಂಡೋಗಿ ಇಷ್ಟ ಆಗಿರುತ್ತೆ. ಇಲ್ಲಿ ಈ ಸ್ಟೇಜಲ್ಲಿ ಹಾಗಲಕಾಯಿನ ಎತ್ಕೋಬೇಕು. ಇಲ್ಲಿ ಈ ಕಡೆ ಹುಳಿ ಗೊಜ್ಜು ರೆಡಿ ಆಯ್ತದೆ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಬೆಂದಮೇಲೆ ಹುಣ್ಸೆಹಣ್ಣು ಆಗಲೇ ಕಲಸಿಟ್ಟಿದ್ನಲ್ಲ ಅದನ್ನೆಲ್ಲ ಊದು ಉಪ್ಪು ಖಾರ ಎಷ್ಟು ಬೇಕು ಅಡ್ಜಸ್ಟ್ ಮಾಡಿ ನೋಡಿ ಹಾಕಿ ಇಟ್ಟಿದ್ದೀನಿ. ಕುದೀತಾ ಇದೆ, ಇದನ್ನು ಗಟ್ಟಿ ಬರಲಿ. ಇಷ್ಟು ನೀರು ಥರ ಫುಲ್ ನೀರಿತ್ತು, ಇವಾಗ 5 ನಿಮಿಷದಿಂದ ಕುದಿಷ್ಟೊಂದು ಗಟ್ಟಿ ಆಗೋದೆ. ಇನ್ನೊಂದು 5 ನಿಮಿಷ ಇನ್ನೂ ಗಟ್ಟಿ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಹುಳಿ ಹಾಗಲಕಾಯಿ ರೆಡಿ. ಆ ಕಡೆ ರೈಸ್ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮ ಹುಳಿ ಹಾಗಲಕಾಯಿ ಗೊಜ್ಜು ರೆಡಿ. ಅಲ್ಲಿ ಕುದ್ದಿರೋ ಹುಳಿಗೆ ಫ್ರೈ ಮಾಡಿರೋ ಹಾಗಲಕಾಯಿನ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆದ ತಕ್ಷಣ ಇಳಿಸ್ಬಿಟ್ರೆ ಇಲ್ಲಿ ನೋಡ್ಬೋದು ಎಷ್ಟು ಗಟ್ಟಿದೆ ಅಂತ, ಎಷ್ಟು ನೀರು ಥರ ಆಯಿತು, ಎಷ್ಟು ನೀರು ಥರ ಆಯಿತು. ಇಲ್ಲಿ ನೋಡಿ ಫುಲ್ಲು ಗಟ್ಟಿ ಆಗ್ಬಿಟ್ಟಿದೆ. ಹಿಂಗಾಗುತ್ತೆ. ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡ್ಬಿಡೋದಷ್ಟೇ. ಹಾಗಲಕಾಯಿ ತಿಂದೇ ಇರೋರು ಕೂಡ ಡೈಲಿ ಇದೊಂದು ಸತಿ ಮಾಡಿಕೊಡಿ, ಮತ್ತೆ ಮತ್ತೆ ಮಾಡ್ತಾನೇ ಇರಿ ಅಂತಂತಾರೆ. ನಮ್ಮ ಮನೆ ಎಲ್ರಿಗೂ ಹಾಗಲಕಾಯಿ ಐಟಮ್ ಏನೇನಿದೆ, ಹಾಗಲಕಾಯಿ ಫ್ರೈ, ಹಾಗಲಕಾಯಿ ಗೊಜ್ಜು, ಹಾಗಲಕಾಯಿ ಸಾಂಬಾರು ಎಲ್ಲ ಫೇವ್ರೇಟು. ವಾರದಲ್ಲಿ 1 ಅಥವಾ 2 ಸತಿ ಮಾಡ್ತಾನೆ ಇರ್ತೀವಿ. ಹಿಂಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆನಾ? ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಹುಳಿ ಹಾಗಲಕಾಯಿ ಗೊಜ್ಜು ರೆಡಿ. ನಾನು ನಮ್ಮಪ್ಪ ನಮ್ಮ ಮಮ್ಮಿ 3 ಜನ. ನನ್ನ ಗಂಡ ಹುಳಿ ಪಳಿನೆಲ್ಲ ತಿನ್ನಲ್ಲ, ಹಾಗಲಕಾಯಿ ತಿನ್ನಲ್ಲ ಕೈಕೆ ಅಂದ್ಬಿಟ್ಟು ಅವ್ರಿಗೆ ಮಧ್ಯಾಹ್ನ ಸಾಂಬಾರು ಮಿಸ್ ಮಾಡಿಟ್ಟಿನಿ. ನಾವು ಮತ್ತೆ ನಾಳೆ ಪಂಚಮಿದು ಬ್ಲಾಗ್ ಮಾಡಿ ಹಾಕಿರ್ತೀನಿ. ಮಿಸ್ ಮಾಡಿದೆ ನೋಡಿ. ಓಕೆನಾ? ಓ ಸರಿ ಗೊಂಬೆ, ಚೆನ್ನಾಗಿದ್ದೆ ಕಂದ, ಥ್ಯಾಂಕ್ ಯು. ನನ್ನ ಮಗ ಅಂತ ಸೂಪರ್ ಅಂದ್ಬಿಟ್ಟು ಬಾರಿಸೋದು ಕೂತಲ್ಲ. ಮತ್ತು ನೀವು ಏನಂತ ಗೊತ್ತಿಲ್ಲ ಬಂಗಾರು, ಹಾಗಲಕಾಯಿ ಗೊಜ್ಜು ಕಣ್ಮುದ್ದು. ನನ್ನ ಮಗ ಏನಂತ ಗೊತ್ತಿಲ್ಲ, ಸೂಪರ್ ಆಗದಕ್ಕಮ್ಮ ಅಂತಂದಳ. ನನ್ನ ಗಂಡ ನನ್ನ ಮಗಳಷ್ಟು ಇಲ್ಲ, ತಿನ್ನೋದೇ ಇಲ್ಲ ಹಾಗಲಕಾಯಿ ಅಂದ್ಕೊಂಡು. ಮತ್ತು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಮರಿಬೇಡಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿ. ಮತ್ತು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಮತ್ತು ಫಸ್ಟ್ ನನಗೆ ಬಿಸಿ ಆಗೋದಾಗ ಫಸ್ಟ್ ಊಟ ಮಾಡಬೇಕು. ನಾಳೆ ಸಿಗ್ತೀನಿ ಗೈಸ್, ಬಾಯ್.